ಎಲ್ಲರಿಗೂ ನನ್ನ ನಮಸ್ಕಾರಗಳು. ಭಾರತೀಯ ವಿದ್ಯಾಭವನದಲ್ಲಿ ನಾನಿದ್ದೀನಿ. ಇವತ್ತು ದಸರಾ ಆರಂಭವಾಗುತ್ತೆ. 9 ದಿನಗಳ ಕಾಲ ನವರಾತ್ರಿ ನಡೆಯುತ್ತೆ. 9 ದಿನಗಳ ಕಾಲ ಇಲ್ಲಿ ಗೊಂಬೆಗಳ ಪ್ರದರ್ಶನ ನಡೆಯುತ್ತೆ. ಏನೇನು ಗೊಂಬೆಗಳನ್ನ ಜೋಡಿಸಿದ್ದಾರೆ, ಯಾವ್ಯಾವ ಥೀಮ್ ಇಟ್ಕೊಂಡು ಗೊಂಬೆಗಳ ಪ್ರದರ್ಶನ ಮಾಡಿದ್ದಾರೆ, ಅದನ್ನು ನಾನು ನೋಡ್ತಾ ನಿಮಗೂ ತೋರಿಸುವ ಸಣ್ಣ ಪ್ರಯತ್ನ ಇದೇ ಈ ಸಂಚಿಕೆ ವಿಶೇಷ. ಬನ್ನಿ. ಭಾರತೀಯ ವಿದ್ಯಾಭವನದಲ್ಲಿ ನವರಾತ್ರಿಗೋಸ್ಕರವಾಗಿ ಬೊಂಬೆ ಪ್ರದರ್ಶನವನ್ನು ವಿಶೇಷವಾಗಿ ಏರ್ಪಡಿಸಿದರು. ಈ ಕಾರ್ಯಕ್ರಮವನ್ನು ಪ್ರಖ್ಯಾತ ಕನ್ನಡ ಚಿತ್ರರಂಗದ ಸಿನಿ ತಾರೆ ಅನು ಪ್ರಭಾಕರ್ ಅವರು ಉದ್ಘಾಟನೆ ಮಾಡಿದರು. ಮುಂದೆ ಇದರ ಭಾವಚಿತ್ರವನ್ನು ನೀವು ನೋಡ್ತಾ ಹೋಗ್ತೀರಾ. ಗೊಂಬೆಗಳ ಪ್ರದರ್ಶನ ಇದೆ ಭಾರತೀಯ ವಿದ್ಯಾಭವನದಲ್ಲಿ. ಈ ಸಲತಿ ರಾಮ ಅವತಾರ ಅಂತ ಇಲ್ಲಿ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣವನ್ನು ಬರಿತಾ ಇರೋದು. ನಾರದ ಮುನಿಗಳು ಮಹರ್ಷಿ ವಾಲ್ಮೀಕಿಗೆ ಕಥೆಯನ್ನು ಹೇಳ್ತಾ ಇರೋದು. ನಂತರ ಇಲ್ಲಿ ಬ್ರಹ್ಮ ಮತ್ತು ವಾಲ್ಮೀಕಿ ಇಬ್ಬರೂ ಕೂಡ ರಾಮನ ಬಗ್ಗೆ ಹೇಳ್ತಾ ಇರೋದು. ಇಲ್ಲಿ ದಶರಥ ಮಹಾರಾಜರು ಪುತ್ರ ಸಂತಾನಕ್ಕಾಗಿ ಯಾಗ ಮಾಡ್ತಾ ಇರೋದು. ನಂತರ ಇಲ್ಲಿ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಎಲ್ಲರೂ ಕೂಡ ಅವರನ್ನು ಚಿಕ್ಕ ಮಕ್ಕಳವರೆಲ್ಲ ತೊಟ್ಟಿಲಲ್ಲಿ ಹಾಕಿ ತೂಗ್ತಾ ಇರೋದು. ನಂತರ ಇವರೆಲ್ಲರಿಗೂ ಕೂಡ ಅಕ್ಷರ ಅಭ್ಯಾಸ ಆಗ್ತಾ ಇರೋದು. ಇಲ್ಲಿ ರಾಮಲಕ್ಷ್ಮಣರಿಬ್ಬರು ಕೂಡ ರಾಕ್ಷಸರನ್ನು ಸದೆ ಬಡಿದು ಋಷಿ ಮುನಿಯರನ್ನು, ಅಂದರೆ ಯಾಗ ಮಾಡುತ್ತಿದ್ದಂತಹ ಋಷಿ ಮುನಿಯರನ್ನು ಕಾಪಾಡಿದಂಥ ಸನ್ನಿವೇಶ. ಇಲ್ಲಿ ರಾಮ ಬಿಲ್ಲನ್ನು ಎತ್ತಿಬಿಟ್ಟು ಆ ಒಂದು ಸ್ಪರ್ಧೆಯಲ್ಲಿ ಗೆದ್ದು ಸೀತೆಯನ್ನು ವರಿಸುತ್ತಿರುವಂತಹ ದೃಶ್ಯ. ಹೀಗೆ ರಾಮಾಯಣದ ಕಥೆ ಸಾಗ್ತಾ ಹೋಗುತ್ತೆ. ಇಲ್ಲಿ ರಾಮ ಮತ್ತೊಮ್ಮೆ ಕಾಡಿಗೆ ಬರ್ತಿರೋ ದೃಶ್ಯ ಆಗಿರಬಹುದು. ಮತ್ತು ಇಲ್ಲಿ ರಾಮ ಸುಗ್ರೀವರ್ ಇಬ್ಬರು ಕೂಡ ಸ್ನೇಹದ ಬಾಂಧವ್ಯ. ಇಲ್ಲಿ ಕುಂಭಕರ್ಣ ಮಲಗಿರೋದಿರಬಹುದು, ಅವನ ಎಬ್ಬಿಸುವಂತಹ ಪ್ರಯತ್ನ. ಕುಂಭಕರ್ಣನ ಊಟದ ಎಲ್ಲ ಅಡುಗೆಗಳು ಸಿದ್ಧವಾಗಿದೆ. ರಾಮ ವಾನರ ಸೇನೆ ಜೊತೆ ಯುದ್ಧ ಮಾಡಲಿಕ್ಕೆ ಸಿದ್ಧವಾಗ್ತಿರೋದು. ರಾಮ ಕುಂಭಕರ್ಣನ ಜೊತೆ ಯುದ್ಧ ಮಾಡುವಂತಹ ಸನ್ನಿವೇಶ. ಇಲ್ಲಿ ರಾಮ 10 ತಲೆಯ ರಾವಣನ ಜೊತೆ ಯುದ್ಧಕ್ಕೆ ಬರುತ್ತಿರುವಂತಹ ದೃಶ್ಯ. ಇಲ್ಲಿ ಜಾನಕಿ ವಲ್ಲಭ ರಾಮ ಅಂತ ರಾಮನ ಒಂದು ಮದುವೆ ದೃಶ್ಯಗಳಿರಬಹುದು. ನಂತರ ರಾಮ ಸೀತೆ ಇಬ್ಬರು ಕಾಡಿಗೆ ಬರೋ ದೃಶ್ಯ ಇರಬಹುದು. ಇಲ್ಲಿ ಸೀತೆ ಚಿನ್ನದ ಜಿಂಕೆಯನ್ನು ನೋಡಿ ಆಗ್ತಾ ಇರೋದು. ಆ ಚಿನ್ನದ ಜಿಂಕೆಯನ್ನು ಹಿಂಬಾಲಿಸಿಕೊಂಡು ಹೋದಂಥ ರಾಮ ಲಕ್ಷ್ಮಣರ ನಂತರ ಇಲ್ಲಿ ಋಷಿ ರಾವಣನು ಋಷಿಯ ವೇಷ ಹಾಕಿ ಸೀತೆಯ ಕುಟೀರಕ್ಕೆ ಬರ್ತಾ ಇರುವಂತಹ ದೃಶ್ಯ. ಸೀತೆಯನ್ನು ಅಪಹರಣ ಮಾಡಿ ಕಾನನದಲ್ಲಿ ರಾವಣನ ಉದ್ಯಾನವನದಲ್ಲಿ ಸೀತೆಯನ್ನು ಬಂಧಿಸಿ ಸುತ್ತಲಿರುವಂತಹ ರಾಕ್ಷಸರು, ಅಂದರೆ ರಾವಣನ ಸೇವಕರೆಲ್ಲರೂ ಕೂಡ ಸೀತೆಯನ್ನು ಕಾಪಾಡುವ ದೃಶ್ಯ ಇರ್ಬೋದು. ಇಲ್ಲಿ ಸೀತೆ ತಾನೊಮ್ಮೆ ಪತಿವ್ರತೆ ಅಂತ ತೋರಿಸ್ಕೊಳ್ಳೋಸ್ಕರವಾಗಿ ಅಗ್ನಿ ಪ್ರವೇಶ ಮಾಡ್ತಾ ಇರೋದು. ಹೀಗೆ ಒಂದೊಂದು ಕಥೆಯ ದೃಶ್ಯಗಳನ್ನು ಗೊಂಬೆಯ ಅವತಾರದಲ್ಲಿ, ಗೊಂಬೆಯ ರೂಪದಲ್ಲಿ ರಾಮಾಯಣವನ್ನು ಪೂರ್ತಿಯಾಗಿ ತೆರೆದಿರುವಂತಹ ದೃಶ್ಯ ಇದೆ. ಇಲ್ಲಿ ರಾಮ ರಾಜ್ಯ ಸಂತಪ್, ಅಂದರೆ ರಾಮ ಸೀತಾ ಮತ್ತು ಲಕ್ಷ್ಮಣನ ಸಮೇತನಾಗಿ ರಾಮನ ಪಟ್ಟಾಭಿಷೇಕದ ದೃಶ್ಯವಿರಬಹುದು.
ಇಲ್ಲಿ ರಾಮನ ಪಾದುಕೆಯನ್ನು ತೆಗೆದುಕೊಂಡು ಹೋಗೋ ದೃಶ್ಯ ಇರ್ಬೋದು. ಇಲ್ಲಿ ಕಥೆಯ ಜೊತೆಗೆ ಇಲ್ಲಿ ದೃಶ್ಯಗಳನ್ನು ಸೇರಿಸಿಲ್ಲ, ಒಂದೊಂದು ಅದಕ್ಕೆ ಒಂದು ಶೀರ್ಷಿಕೆಯನ್ನು ಕೊಟ್ಟು ಗೊಂಬೆಗಳನ್ನು ಜೋಡಿಸುವ ಒಂದು ಪ್ರಯತ್ನ ಇದೆ. ಇಲ್ಲಿ ಲವಕುಶರಿಬ್ಬರು ಕೂಡ ಯುದ್ಧ ಇವರು ಶ್ರೀರಾಮನು ಯಾಗ ಮಾಡಿ ಕುದುರೆಯನ್ನು ಬಿಟ್ಟಾಗ ಕುದುರೆಯನ್ನು ಯಾರು ಅದನ್ನು ಹಿಡ್ಕೊಳ್ತಾರೋ ಅನ್ನೋ ಒಂದು ಬಂದಾಗ ಲವ ಮತ್ತು ಕುಶರಿಬ್ಬರು ಕೂಡ ಕುದುರೆಯನ್ನು ಹಿಡ್ಕೊಂಡು ಋಷಿಮುನಿಯರ ಹತ್ರ ಬರೋದಿರ್ಬೋದು. ನಂತರ ಲವಕುಶರಿಬ್ಬರನ್ನು ಕೂಡ ಪಟ್ಟಾಭಿಷೇಕ ಮಾಡೋ ದೃಶ್ಯ ಇರಬಹುದು. ನಂತರ ಇಲ್ಲಿ ಸ್ತ್ರೀ ಶಕ್ತಿ ಅಂತ ಅಂದರೆ ಹೆಣ್ಣಿನ ಶಕ್ತಿ ಎಷ್ಟರ ಮಟ್ಟಿಗಿದೆ ಎನ್ನುವುದನ್ನು ತೋರಿಸುವಂತಹ ಗೊಂಬೆಗಳು ಇಲ್ಲಿದೆ ನೋಡಿ. ಸ್ತ್ರೀ ಶಕ್ತಿ ದ ನೋಬಲ್ ವುಮೆನ್ ಅಂತ. ಶಬರಿ ಪ್ರಥಮ ಬಾರಿಗೆ ಬರ್ತಾಳೆ. ಶಬರಿ ಶ್ರೀರಾಮನಿಗೋಸ್ಕರ ಕಾಯ್ತಾ ಇರೋದು, ಹಣ್ಣುಗಳನ್ನು ಆಯ್ಕೆ ಮಾಡಿ ರಾಮನಿಗೋಸ್ಕರ ಕೊಡ್ತಾ ಇರೋ ದೃಶ್ಯ ಇರಬಹುದು. ಇಲ್ಲಿ ಅನಸೂಯೆ ಕೂಡ ಪತಿವ್ರತೆಯಲ್ಲಿ ಅಗ್ರಮಾನ್ಯ ಗಣ್ಯರು, ಆ ದೃಶ್ಯ ಇರಬಹುದು. ನಂತರ ಇಲ್ಲಿ ಪರಮ ಭಕ್ತ ಹನುಮಂತನ ಗೊಂಬೆ. ಇಲ್ಲಿ ಹನುಮಂತ ಶ್ರೀರಾಮರ ಜೊತೆ ಇರುವಂತಹ ದೃಶ್ಯ ಇರಬಹುದು. ಇಲ್ಲಿ ಸೀತೆಯನ್ನು ಭೇಟಿಯಾಗಲು ಬಂದ ಹನುಮಂತನಿಗೆ ಸೀತೆ ತನ್ನ ಉಂಗುರವನ್ನು ಕೊಡ್ತಿರೋ ದೃಶ್ಯ ಆಗಿರಬಹುದು. ನಂತರ ಹನುಮಂತ ರಾವಣನ ಆಸ್ಥಾನಕ್ಕೆ ಬಂದಾಗ ನೀನೇನು ಸಾಮಾನ್ಯನ, ನೀನೊಬ್ಬ ಕೋತಿ ಅಂತ ರಾವಣ ಅವನನ್ನು ಹೀಗೆ ಎಳೆದಾಗ ಆಂಜನೇಯ ಸ್ವಾಮಿ ಈ ಥರ ತನ್ನ ಬಾಲವನ್ನು ಮೆಟ್ಟಿಲುಗಳ ರೂಪದಲ್ಲಿ, ಗೋಪುರದ ರೂಪದಲ್ಲಿ ಮಾಡಿ ಕೂತ್ಕೊಂಡಿರೋ ದೃಶ್ಯ ಇರಬಹುದು. ನಂತರ ಇಲ್ಲಿ ರಾಮ ಮತ್ತು ಆಂಜನೇಯ ಇಬ್ಬರ ಒಂದು ಆತ್ಮೀಯ ಅಪ್ಪುಗೆಯ ಒಂದು ಗೊಂಬೆಗಳಿರಬಹುದು. ಇಲ್ಲಿ ಶ್ರೀರಾಮ ಲಕ್ಷ್ಮಣನು ಪ್ರಜ್ಞೆ ತಪ್ಪಿ ಬಿದ್ದಾಗಿರೋ ದೃಶ್ಯ. ಪಕ್ಕದಲ್ಲಿ ಆಂಜನೇಯನು ಲಕ್ಷ್ಮಣನಿಗೆ ಬೇಕಾದಂಥ ಸಂಜೀವಿನಿಯನ್ನು ಸಂಜೀವಿನಿಗೋಸ್ಕರ ಸಂಜೀವಿನಿ ಪರ್ವತವನ್ನೇ ತರುವಂತಹ ದೃಶ್ಯದ ಗೊಂಬೆಗಳು. ಶ್ರೀರಾಮನು ತನ್ನ ಹೃದಯದಲ್ಲಿ ರಾಮ ಮತ್ತು ಸೀತೆಯನ್ನು ಇಟ್ಕೊಂಡಿರುವಂತಹ ದೃಶ್ಯದ ಗೊಂಬೆಗಳಿರಬಹುದು. ಹೀಗೆ ಇಡೀ ರಾಮಾಯಣವನ್ನು ಮತ್ತು ರಾಮಾಯಣದ ಜೊತೆಗೆ ಕೆಲವಾರು ದೃಶ್ಯ ಸಮೇತ ಗೊಂಬೆಗಳನ್ನು ಜೋಡಿಸುವ ಪ್ರಯತ್ನ ಆಗಿದೆ. ತುಂಬ ಚೆನ್ನಾಗಿದೆ. ಮಕ್ಕಳು ನೋಡ್ತಾ ಗೊಂಬೆಗಳ ಮೂಲಕ ರಾಮಾಯಣನ ಕಥೆ ಹೇಳುವ ಪ್ರಯತ್ನ ಬಹಳ ಚೆನ್ನಾಗಿ ಸುಂದರವಾಗಿ ಮನೋಹರವಾಗಿದೆ. ಭಾಳ ಶ್ರಮ ಪಟ್ಟಿದ್ದಾರೆ. ಇಲ್ಲಿ ಶೂರ್ಪನಖಿ, ಲಕ್ಷ್ಮಣ ನನ್ನನ್ನು ವರಿಸುವಂಥ ಶೂರ್ಪನಖಿ ಕೇಳಿದಾಗ ಲಕ್ಷ್ಮಣ ಶೂರ್ಪನಖಿಯ ಮೂಗನ್ನು ಕತ್ತರಿಸುವಂಥ ಆ ದೃಶ್ಯಗಳಿರಬಹುದು. ಅಪರ್ಣವರೇ ನಮಸ್ಕಾರ. ನಾನು ಎಲ್ಲ ಗೊಂಬೆಗಳನ್ನ ನೋಡ್ಕೊಂಡು ಬರ್ತಾ ಇದ್ದೆ, ನೀವು ನನ್ನ ಹಿಂದೆನೇ ಇದ್ದರೆ ನಾನು ನನ್ನ ಹಾಗೆ ನೀವು ನೋಡೋಕೆ ಬಂದಿದ್ದೀರೇನೋ ಅಂದ್ಕೊಂಡು ಆಮೇಲೆ ನೀವು ನಿಮ್ಮ ಪರಿಚಯ ಹೇಳ್ಕೊಂಡ್ರೆ ನಾನೇ ಈ ಗೊಂಬೆಗಳನ್ನೆಲ್ಲ ಜೋಡಿಸಿದ್ದು, ಇದು ಪೂರ್ತಿ ನೀವೇ ಮಾಡಿದ್ದು ಅಂತ ಹೇಳಿದರೆ ಪ್ರೇಕ್ಷಕರೇ, ಈವರೆಗೆ ನಾನು ಎಲ್ಲ ಗೊಂಬೆಗಳನ್ನ ನಿಮಗೆ ತೋರಿಸ್ದೆ. ಈ ಗೊಂಬೆಗಳ ರೂವಾರಿ ಇದನ್ನೆಲ್ಲ ಇಷ್ಟು ಚೆನ್ನಾಗಿ ಮಾಡಿ ಜೋಪಾನವಾಗಿಟ್ಟು ಇಲ್ಲಿ ಬಂದು ಜೋಡಿಸಿದವರು ಇವರೇ, ಶ್ರೀಮತಿ ಅಪರ್ಣ ಅಂತ. ಇವರು ಇಸ್ರಾ ಲೇಔಟಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಒಂದೆರಡು ಪ್ರಶ್ನೆ ಹಾಕ್ತೇನೆ, ನೋಡೋಣ. ಅಪರ್ಣ ಅವರೇ, ಈಗ ನಾವು ಗೊಂಬೆಗಳನ್ನ ಜೋಡಿಸುವಾಗ 1, 2, 3, 4 ಅಂತ ಒಂದು ಸ್ಟೇಜ್ ಪ್ರಕಾರ ಜೋಡಿಸ್ತೀವಿ. ಇಷ್ಟೊಂದು ಗೊಂಬೆಗಳನ್ನು ನೀವೇ ಜೋಡಿಸಿದ್ದು, ಎಷ್ಟು ವರ್ಷದಿಂದ ನೀವು ಇಡ್ತಾ ಇದ್ದೀರಾ? ಆ್ಯಕ್ಚುಲಿ ನಾವು ಒಂದು 20 years ಆಗಿ ಮಾಡ್ತಾ ಇದ್ವಿ. ಮೊದಲು ಬರೀ ನಾವು ಸ್ಟೆಪ್ಸ್ ಮಾತ್ರ ಹಾಕ್ತಾ ಇದ್ವಿ. ಆಮೇಲೆ ನನಗೆ ಅರ್ಥ ಆಯಿತು ಬೇಕಾದಷ್ಟು ಕಾನ್ಸೆಪ್ಟ್ಸು ಥೀಮ್ಸ್ ಮಾಡ್ಬೋದು ಅಂತ. ಅದಕ್ಕೆ ನಮ್ಮ ಪುರಾಣಗಳಿಂದ, ನಮ್ಮ ಎಪಿಕ್ಸಿಂದ, ರಾಮಾಯಣ ಮಹಾಭಾರತ ಮುಂತಾದ್ರಿಂದ ನಾವು ತೊಗೊಂಡು ಅದರಿಂದ ನಾವು ಥೀಮ್ಸ್ ಮಾಡಿ ನಾವು ಡಿಸ್ಪ್ಲೇ ಮಾಡ್ತೀವಿ. ಸೊ ನಮ್ಮ ಮನೆಯಲ್ಲಿ ಕೂಡ ಕೃಷ್ಣನ ಕಥೆ ಪೂರ್ತಿ ಇದೆ, ಮಹಾಭಾರತ ಬೇಕಾದಷ್ಟು ಎಪಿಸೋಡ್ಸ್ ಮಹಾಭಾರತದ್ದಿದೆ. ಆ ಥರ ನಾವು ಬೇರೆ ಬೇರೆ ಪುರಾಣ ಕಥೆಗಳನ್ನು ನಾವು ಜೋಡಿಸ್ತೀವಿ. ಸೊ ಬರೀ ಸ್ಟೆಪ್ಸ್ ಮಾಡೋದು ಇಸ್ ವೆರಿ ಸಿಂಪಲ್. ಅಂದರೆ ಅದು ಬರೀ ಟ್ರೆಡಿಷನ್ ಅಂತ ಒಂದೊಂದು ಗೊಂಬೆಗಳು, ಕೃಷ್ಣನದೊಂದು, ವಿಷ್ಣುವಿನ ಅವತಾರ, ಆ ಥರ ಅಂತ ಅದು ಒಂದು ಸ್ವಲ್ಪ ಟ್ರೆಡಿಷನ್ಗಾಗಿ ಅದು ಒಂದು ಇಟ್ಟಿರ್ತೀವಿ. ಒಂದೇ ಒಂದು ಬೇರೆ ಇರೋದೆಲ್ಲ ಕಂಪ್ಲೀಟಾಗಿ ನಮ್ಮದು ಥೀಮ್ಸ್ ಇರುತ್ತೆ. ಒಂದೊಂದು ರೂಮಲ್ಲಿನೂ ಥೀಮಾಗಿ ನಾವು ಇಡೋದು, ಯಾವುದೋ ಮಿಕ್ಸ್ ಮಾಡಿ ಇಡೋದು. ಅಂದರೆ ಇದು ನಿಮ್ಮ ಹಿಂದವರಿಂದ ನಿಮ್ಮ ಪದ್ಧತಿನೇ ಇದೆಯಾ ಈ ಥರ ಗೊಂಬೆ ಇಡೋದು? ನಮ್ಮ ತಾಯಿ ಮನೆಯಲ್ಲಿ ಮಾಡ್ತಾ ಇದ್ರು, ಬಟ್ ಮಧ್ಯ ಸುಮಾರು ವರ್ಷ ಬಿಟ್ಟು ಹೋಗಿತ್ತು. ಆಮೇಲೆ ಡೆಲ್ಲಿಯಲ್ಲಿ ಮದುವೆ ಮಾಡ್ಕೊಂಡು ಹೋಗಿದ್ದೆ ನಾನು. ವಾಪಸ್ ಬೆಂಗಳೂರಿಗೆ ಬಂದ ಮೇಲೆ ಮತ್ತೆ ಅದನ್ನು ಶುರು ಮಾಡಿದ್ರು. ಏನೇ ಇರಲಿ ಅಪರ್ಣ ಅವರೇ, ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದೀರಾ. ಯಾಕಂದರೆ
ಸಮಾಜ ಸೇವೆ ಇರ್ಬೋದು ಅಥವಾ ಮುಂದಿನ ಯುವ ಜನಾಂಗಕ್ಕೆ ಒಂದು ತಿಳುವಳಿಕೆ ಹೇಳೋದಿರ್ಬೋದು. ಗೊಂಬೆಗಳ ಮುಖಾಂತರ ಹೇಳಿದರೆ ಯಾರಿಂದಲೂ ಅದು ಮನಸ್ಸಿಂದ ಮರೆಯಾಗೋದೇ ಇಲ್ಲ. ಕಥೆಯನ್ನು ಕೇಳ್ತೀವಿ ಬಿಡ್ತೀವಿ, ದೃಶ್ಯ ಮಾಧ್ಯಮದಲ್ಲೂ ಇದೆ. ಆದರೆ ಗೊಂಬೆಗಳು ಮಾತ್ರ ನಮ್ಮ ಭಾರತೀಯ, ಅದು ನಮ್ಮ ಕರ್ನಾಟಕದ ಸಂಸ್ಕೃತಿ, ನಮ್ಮ ದಸರಾ ವೈಭವದ ಒಂದು ಅಂಶ. ಇವತ್ತಿಂದ ನಮ್ಮ ದೇವಿ ಕೂರ್ತಾಳೆ. ನವರಾತ್ರಿಯಲ್ಲಿ ಒಂದೊಂದು ದಿನ ದೇವಿಯ ಒಂದೊಂದು ಅವತಾರಗಳು. ಆದರೆ ಇವತ್ತು ನಾನು ಅಲ್ಲಿ ನೋಡ್ತಾ, ನಾನು ವಿಡಿಯೋ ಶೂಟ್ ಮಾಡ್ಕೊಂಡು ಬರುವಾಗ ನಾನು ಮೇಯ್ನ್ ಇದು ನೀವು ಹೆಡ್ಲೈನ್ಸ್ ನೋಡಲಿಲ್ಲ. ಈಗ ಹೇಳ್ತಾ ಅಂದರೆ ಕಥೆಯಲ್ಲಿ ವಿಭಿನ್ನತೆ ಇದೆ. ಈಗ ನಾವು ಕತೆ ಹೇಳ್ತಾ ಹೋದರೆ ದಶರಥ ಮಹಾರಾಜ ಪುತ್ರ ಕಾಮೇಕ್ಷಿ, ಆಮೇಲೆ ಹುಟ್ತಾನೆ, ಆಮೇಲೆ ಮದುವೆ, ಆಮೇಲೆ ಈ ಥರ, ಆಮೇಲೆ ಮಂದರೆ ಕೈಕೆ ಬಂದು ಅಲ್ಲಿ ಸಿಂಹಾಸನ ರೂಢನಾಗೋ ತಪ್ಪಿಸೋದು. ಇದೇನು ಲಿಂಕ್ ಇಲ್ಲದೆ ಬೇರೆ ಬೇರೆ ಇದೆಯಲ್ಲ ಅನ್ಕೊಂಡೆ. ಸೊ ಅದ್ರ ಬಗ್ಗೆ ಒಂದು ಮಾತು ಹೇಳಿ. ನಾವು ಹೋದ ವರ್ಷ ನಾವು ಮಾಡಿದ್ದೇನು ಅಂತಂದ್ರೆ ಕಂಪ್ಲೀಟ್ ಸ್ಟೋರಿ, ರಾಮ ಎಂಡ್ವರೆಗೂ ಲವಕುಶ ಕೋಆರ್ಡಿನೇಷನ್ವರೆಗೂ ಸ್ಟೋರಿ ತರ ಇಟ್ಟಿದ್ವಿ, ಕಥೆ ತರ ಇಟ್ಟಿದ್ವಿ. ಅಂದ್ರೆ ಒಂದು ಆರ್ಡರ್ ಅಲ್ಲಿ, ಕ್ರೊನಾಲಜಿಕಲ್ ಆರ್ಡರ್ ಅಂತ. ಬಟ್ ಈ ವರ್ಷ ಏನ್ ಮಾಡಿದ್ವಿ, ಮತ್ತೆ ಅದೇ ಸೇಮ್ ರಿಪೀಟ್ ಮಾಡೋದು ಬೇಡ ಅಂತ ರಾಮಾಯಣದಲ್ಲೇ ಥೀಮ್ಸ್ ತಗೊಂಡ್ವಿ. ಒಂದೊಂದು ಥೀಮ್ 10 ಥೀಮ್ ತಗೊಂಡ್ವಿ. ಅಂದ್ರೆ ರಾಮ ಅವತಾರ ಹೇಗಾಯ್ತು, ಆಮೇಲೆ ವೀರರಾಮ, ಕ್ಷತ್ರಿಯೋತ್ತಮ ರಾಮ ಅಂತ ಹೇಳಿದ್ರು ವೀರರಾಮ, ರಾಮನ ವೀರತನ ತೋರಿಸೋದಕ್ಕೆ. ಆಮೇಲೆ ಜಾನಕಿ ವಲ್ಲಭ ರಾಮ ಅಂದ್ರೆ ಸೀತಾದೇವಿ ಕಡೆಯಿಂದ ರಾಮನ ಮೇಲೆ ಅವ್ರಿಗಿದ್ದು ಪ್ರೀತಿ, ಅವ್ರ ಪರ್ಸ್ಪೆಕ್ಟಿವ್ ಆಗುತ್ತೆ. ದೆನ್ ಹನುಮಂತನ ಸೇವೆ, ಪರಮ ಭಕ್ತ ಹನುಮಂತನ ಸೇವೆ. ಆ ಥರ ನಾವು ಬೇರೆ ಬೇರೆ ಥೀಮ್ಸ್ ಮಾಡ್ಕೊಂಡ್ವಿ. ಶರಣಾಗತಿ ಅಂತ ತಗೊಂಡ್ವಿ. ಅಂದರೆ ರಾಮನಲ್ಲಿ ಯಾರ್ಯಾರು ಶರಣಾದರು, ಭೀಷ್ಣನಾಗಲಿ, ಗುರು ಆಗಲಿ, ಮತ್ತು ಇವರು ಭರತ, ಲಕ್ಷ್ಮಣ ಎಲ್ಲರೂ ರಾಮನಲ್ಲಿ ಶರಣ ಹೋದರು. ಸೊ ಶರಣಾಗತಿ ತಗೊಂಡ್ವಿ. ಕೊನೆಗೆ ನಾವು ಕಂಪ್ಲೀಟ್ ಮಾಡಿದ್ದು ರಾಮಾಯಣ ಇಟರ್ನಲ್ ಅಂತ. ಅಂದರೆ ಯಾವ್ಯಾವಾಗ ಲೈಫ್ ಇರುತ್ತೋ, ಯಾವ ಭೂಮಿಯಲ್ಲಿ ಜೀವ ಇರುತ್ತೋ, ಅಂಡ್ ಅಲ್ಲಿ ಹನುಮಂತ ಇರ್ತಾನೆ. ಹನುಮಂತ ರಾಮನಾಮನ್ನ ಜಪ ಮಾಡ್ತಾ ಇರ್ತಾನೆ. ಭಕ್ತರ ರೂಪದಲ್ಲಿ ಆಂಜನೇಯ, ಅಲ್ಲ ಭಕ್ತರ ರೂಪದಲ್ಲಿ ರಾಮ, ಸೀತೆ, ಇಡೀ ಅವರ ಕುಟುಂಬ ನಮ್ಮ ಭಕ್ತರಲ್ಲಿ ಇರ್ತಾರೆ. ಅಂಡ್ ಆ ಹನುಮಂತನ ಸೇವೆ ಆಗೋಗುತ್ತೆ. ಅದು ರಾಮನಾಮನ ಜಪ ಮಾಡೋದು, ರಾಮನ ಹೆಸರು ಹೇಳೋದು, ರಾಮನ ಕಥೆ ಕೇಳೋದು ಅಂತ, ಅದು ಹನುಮಂತನ ಸೇವೆ ಆಗುತ್ತೆ. ಅದನ್ನು ಇಟರ್ನಲ್ ರಾಮಾಯಣ. ಹಾಗಾಗಿ ನೀವೆಲ್ಲ ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲದೂ ಒಂದೊಂದು ಥೀಮು. ಆ ಥೀಮಿಗೆ ತಕ್ಕ ಹಾಗೆ ಗೊಂಬೆಗಳನ್ನ ಜೋಡಿಸಿ ಇವರ ಒಂದು ಕಷ್ಟ ಸಾಧನೆಗಳಿಗೆ ತುಂಬ ಅಭಿನಂದನೆಗಳು. ಇದು ಅಂತಹ ಸುಲಭದ ಮಾತಲ್ಲ ಅಂತ. ಯಾಕಂದರೆ ಮನೆಯಲ್ಲಿ ಒಂದು 2-3 ಗೊಂಬೆ ಇಟ್ಟಾಗಲೇ ಅದನ್ನು ಧೂಳು ತೆಗೆಯೋದು, ಒರೆಸೋದು, ಇಡೋದು ಅಂತ ಕಷ್ಟಕರವಾದದ್ದನ್ನು ನಿಮ್ಮ ಆಸಕ್ತಿ ಮೆಚ್ಚಬೇಕು. ನಮ್ಮ ಒಂದು ಸಂಸ್ಕೃತಿಗೆ ನಿಮ್ಮ ಒಂದು ಕೊಡುಗೆ, ಇದು ಸಮಾಜ ಸೇವೆ ಅಂತ ಹೇಳೋದ್ರಲ್ಲಿ ಏನು ತಪ್ಪಲ್ಲ. ಒಬ್ಬೊಬ್ರಿಗೂ ಒಂದೊಂದು ಅವಕಾಶ ಸಿಗುತ್ತೆ. ದೇವರು ನಿಮಗೆ ಇಂಥ ಅವಕಾಶ, ಆಸಕ್ತಿ ಇದೆ ನಿಮಗೆ. ನೀವು ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ನಮ್ಮ ಸಂಸ್ಕೃತಿಯ ಬೇರುಗಳನ್ನ ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ನಿಜ ನನಗೂ ಬಹಳ ಖುಷಿ ಆಯಿತು. ನನ್ನ ವ್ಲಾಗಿನ ಮುಖಾಂತರ 100 ಜನ ನೋಡ್ತಾರೆ, ಅವ್ರಿಗೆ ಕೂಡ ನಿಮ್ಮಂಥವರ ಪರಿಚಯ ಆಗಬೇಕು, ನಿಮ್ಮ ಶ್ರಮ ಸಾರ್ಥಕವಾಗಬೇಕು ಅಂತ ಹೇಳ್ತಾ ತುಂಬ ಅಭಿನಂದನೆಗಳು. ಥ್ಯಾಂಕ್ ಯು ಸೊ. ವೀಕ್ಷಕರೇ, ಇಲ್ಲಿಗೆ ನಾನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ನಿಮ್ಮ ಜಲದ ಹೋಗಿ ಬರ್ತೇನೆ. ನಮಸ್ಕಾರ.